ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸರ್ಕಾರಕ್ಕೆ, ಅಂಧಕಾರದ ಸರ್ಕಾರಕ್ಕೆ ಗುತ್ತಿಗೆ ನೀಡುವಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡುವ ತುಷ್ಟೀಕರಣದ ನಿರ್ಧಾರ, ಬೆಲೆ ಏರಿಕೆಯನ್ನು ನಿಯಂತ್ರಿಸದ ಹಾಗೂ ವಿಧಾನಸಭೆಯಲ್ಲಿ 18 ಶಾಸಕರ ಅಮಾನತು ಮಾಡಿದ ಕಾಂಗ್ರೆಸ್ ನಿಲುವುಗಳನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕದ ವಿಧಾನಸಭೆಯಲ್ಲಿ ವಿಧಾನಸಭಾಧ್ಯಕ್ಷರು ಬಿಜೆಪಿಯ 18 ಶಾಸಕರನ್ನು 6 ತಿಂಗಳ ಕಾಲ ಅಮಾನತು ಮಾಡಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರುವುದಲ್ಲದೆ ಅಸಂವಿಧಾನಾತ್ಮಕ, ಏಕಪಕ್ಷೀಯ ಹಾಗೂ ಮನಸೋ ಇಚ್ಛೆಯಿಂದ ತೆಗೆದುಕೊಂಡ ತೀರ್ಮಾನವಾಗಿದೆ ಹಾಗೂ ಜನರಿಂದ ಆಯ್ಕೆಯಾದ ಶಾಸಕರಿಗೆ ಅಷ್ಟೇ ಅಲ್ಲದೆ ಕ್ಷೇತ್ರದ ಮತದಾರರಿಗೂ ಮಾಡಿದ ಅವಮಾನವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ಶಾಸಕರ ಸಂವಿಧಾನದತ್ತ ಹಕ್ಕನ್ನು ಕಿತ್ತುಕೊಳ್ಳುವಂತಹ ಸಂವಿಧಾನ ಬಾಹಿರ ನಿರ್ಧಾರವನ್ನು ತೆಗೆದುಕೊಂಡ ವಿಧಾನಸಭಾ ಅಧ್ಯಕ್ಷರ ನಿರ್ಧಾರವನ್ನು ಬಿಜೆಪಿ ಖಂಡಿಸುತ್ತದೆ. ವಿಧಾನಸಭಾಧ್ಯಕ್ಷರು ತಮ್ಮ ತೀರ್ಮಾನವನ್ನು ಮರುಪರಿಶೀಲಿಸಿ ಅಮಾನತು ಆದೇಶವನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊನ್ನೆ ವಿಧಾನಸಭೆಯಲ್ಲಿ ತಂದಂತ ಒಂದು ಮಾರಕ ತಿದ್ದುಪಡಿಯ ವಿರುದ್ಧ ನಾವು ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ನಾವು ಅಂಬೇಡ್ಕರ್ ಅಲ್ಲಿ ಎಲ್ಲವೂ ನಮ್ಮ ಹಿಂದುಳಿದ ಸಮಾಜಕ್ಕೆ ಎಸ್ಸಿ/ಎಸ್ಟಿಗಳನ್ನು ತುಳಿಯುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನಾವು ಮುಂದಿನ ದಿನ ಈಗಾಗಲೇ ನಾಯಕರೆಲ್ಲರೂ ಮಾತನಾಡಿದ್ದೇವೆ. ಮನೆ ಮನೆಗೆ ಹೋಗಿ ಈ ಸರ್ಕಾರ ಮಾಡುವಂತ ಭ್ರಷ್ಟಾಚಾರ ಮತ್ತು ಹಿಂದುಳಿದ ಸಮಾಜಕ್ಕೆ ಮಾಡಿದಂತ ಅನ್ಯಾಯ ಮತ್ತು ಎಸ್ಸಿ/ಎಸ್ಟಿ ಜನಾಂಗಕ್ಕೆ ಮಾಡಿದಂತ ಅನ್ಯಾಯ ಮನೆ ಮನೆಗೆ ಹೋಗಿ ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ. ಮತ್ತು ಸಂಪೂರ್ಣ ಎಲ್ಲವೂ ಬೆಲೆ ಏರಿಕೆ ಮಾಡಿದ್ದಾರೆ. ಇವತ್ತು ನೀರಿನಿಂದ ಹಿಡಿದು ವಿಸ್ಕಿ ಬಾಟಲ್ ತನಕ ಬೆಲೆ ಏರಿಕೆ ಮಾಡುವಂತ ಸರ್ಕಾರ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಇವತ್ತು ರಾಷ್ಟ್ರದ ಇತಿಹಾಸದಲ್ಲಿ ನೋಡಿದ್ರೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಮಾತ್ರ. ಇವತ್ತು ಹುಟ್ಟಿದ ಬರ್ತ್ ಸರ್ಟಿಫಿಕೇಟ್ಗೂ ರೇಟ್ ಜಾಸ್ತಿ ಮಾಡಿದ್ದಾರೆ, ಸತ್ತಂತ ವ್ಯಕ್ತಿ ಸರ್ಟಿಫಿಕೇಟ್ಗೂ ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ನೀರು, ಎಣ್ಣೆ, ಊಟ, ಏನ್ರಿ, ರೋಡು, ಡೀಸೆಲ್, ಪೆಟ್ರೋಲು, ಅಕ್ಕಿ, ಕರೆಂಟು, ಎಲ್ಲ, ಹಾಲು, ಮಗು ಕುಡಿಯುವಂತ ಹಾಲಿನ ದರವು ಜಾಸ್ತಿ ಮಾಡುವಂತ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿ ಸರಿ ಸುಮಾರು 30 ವರ್ಷಗಳು ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಅಮಾನತು ಬರೀ ಶಾಸಕರ ಅಮಾನತು ಮಾಡಿಲ್ಲ, ನಮ್ಮ ಹಿರಿಯರು ಹೇಳಿದಂಗೆ ಅವರು ಶಾಸಕರೇ 6 ತಿಂಗಳು ಅನ್ನುವ ರೀತಿಯಲ್ಲಿ ಹೊಸ ತಮ್ಮದೇ ಆಗಿರ್ತಕ್ಕಂಥ ಹಲಾಲ್ ಸಂವಿಧಾನವನ್ನ ಇವತ್ತ ಸಾಮಾನ್ಯ ಕಾದರ್ ಅವರು ಮಾಡಿದ್ದಾರೆ ಅಂತ ಹೇಳಿ ನಾವು ಇವತ್ತು ಹೇಳ್ಬೇಕಾಗತ್ತೆ. ಇವತ್ತು ಯಾವ ರಾಜ್ಯದಲ್ಲಿ ಕೂಡ ಇಂಥ ಕಾನೂನು ಇಲ್ಲ. ಇವತ್ತ ಅಮಾನತ್ ಅಂದ್ರೆ ಔಸ್ ನಡೆದಾಗ ಮಾತ್ರ ಅವ್ರನ್ನ ಅಮಾನತ್ ಮಾಡೋದು, 1 ದಿನ ಮಾಡೋದು, 2 ದಿನ ಮಾಡೋದು, ಎಲ್ಲ ಕಡೆ ರೂಢಿ ಇರುತ್ತೆ. ಇವತ್ತು ಔಸ್ ಮುಗಿಯೋವರೆಗೆ ಅಂತ ಅಮಾನತ್ ಮಾಡೋದಿರುತ್ತೆ. ಇವತ್ತು 6 ತಿಂಗಳ ಕಾಲ ಶಾಸಕರ ಅವರ ಒಂದು ಅಧಿಕಾರವನ್ನೇ ದುರುಪಯೋಗ ತೆಗೆದುಕೊಳ್ಳುವಂತ ಕಾರ್ಯವನ್ನ ಇವತ್ತಿನ ಕಾದರ್ ಅವರು ಮಾಡಿದ್ದಾರೆ. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ದೊಡ್ಡ ಧಿಕ್ಕಾರ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಒಂದಲ್ಲ ಎರಡಲ್ಲ, ಹಲವಾರು ವಿಷಯಗಳ ಬಗ್ಗೆ ಈ ಸಮಾಜಕ್ಕೂ, ಈ ರಾಜ್ಯಕ್ಕೂ, ಈ ಜನತೆಗೆ ಅನ್ಯಾಯ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ. ಬಂಧುಗಳೇ, ಯಾರೋ ನಮಗೆ ವೋಟ್ ಹಾಕ್ಯಾರ ಅಂತ ಹೇಳಿ ಅವ್ರಿಗೋಸ್ಕರನೇ ನಾವು ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ನೀಚ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಬಂಧುಗಳೇ, ಹಾಗೆ ಹೇಳಿದರೆ ಇದು ಕರ್ನಾಟಕ ರಾಜ್ಯದ ಸರ್ಕಾರವೋ ಮುಸಲ್ಮಾನರ ಸರ್ಕಾರವೋ ಒಂದು ನಿರ್ಣಯ ಆಗಬೇಕಾಗಿದೆ. ನೀವು ಮುಸಲ್ಮಾನರು ವೋಟ್ ಹಾಕ್ಯಾರ ಅನ್ನೋಕ್ಕೋಸ್ಕರ ಅವ್ರಿಗೆ ರಿಸರ್ವೇಷನು, ಅವ್ರಿಗೆ ಗುತ್ತಿದಾರಿ ಒಳಗೆ ರಿಸರ್ವೇಷನು, ಅವ್ರಿಗೆ ಪ್ರತಿಯೊಂದು ಒಳಗನು ಅನುದಾನ, ಅವರ ಹುಡುಗರು ಓದ್ಲಕ್ಕ 20 ಲಕ್ಷ ಇದ್ರೆ 30 ಲಕ್ಷ ಮಾಡೋದು, ಫಾರಿನ್ಗೆ ಹೋಗ್ಲಕ್ಕ ರೊಕ್ಕ ಕೊಡೋದು, ಏನು ಬೇಕಾದ್ರೆ ಅದು ಮಾಡ್ತಾ ಇದ್ದಾರಲ್ಲ ಈ ಸಿದ್ದರಾಮಯ್ಯನವರು. ಇದು ಯಾಕೆ ನಮ್ಮ ಜನರಿಗೆ ಇನ್ನೂ ಎಚ್ಚೆತ್ತುಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥ ಪ್ರವೃತ್ತಿ ಇನ್ನೂ ಸಮಾಜ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಹನಿ ಟ್ರ್ಯಾಪ್ ಮಾಡಿದ್ದು, ಮಾಡಿಸ್ಕೊಂಡಿದ್ದು, ಮಾಡಿದವ್ರದ್ದು, ಹೊರಗೆ ಹಾಕಿದ್ದು
ವಿಧಾನಸಭೆಯಲ್ಲಿ ಆ ಒಂದು ವಿಷಯ ಎತ್ತಿದ್ದು ಎಲ್ಲವೂ ಕಾಂಗ್ರೆಸ್ನವರ ಆಟ. ಇವತ್ತು ತಮ್ಮ ಪಕ್ಷದ ಏನು ಒಳ ಜಗಳಗಳಿದ್ದು ಬಹಿರಂಗವಾಗಿದೆ. ಇವತ್ತು ಯಾವುದೇ ಒತ್ತಡ ತಂದಿರ್ಬೋದು ರಾಜಣ್ಣವ್ರ ಮೇಲೆ. ಇವತ್ತು ನೀನು ಈ ರೀತಿ ದೂರು ಕೊಡಬಾರ್ದು, ದೂರು ಕೊಟ್ಟರೆ ಗಂಭೀರವಾದಂಥ ಪರಿಸ್ಥಿತಿ ಎದುರಾಗ್ತದ ಅಂತ ಒತ್ತಡ ತಂದಿರ್ಬೋದು ರಾಜಣ್ಣ. ಆದರೆ ಇದು ಎಲ್ಲ 224 ಶಾಸಕರ ಗೌರವ. ಅವತ್ತು ಪಕ್ಷಾತೀತವಾಗಿ ವಿಧಾನಸಭೆಯಲ್ಲಿ ರಾಜಣ್ಣವ್ರನ್ನ ಎಲ್ಲರೂ ಬೆಂಬಲಿಸಿದ್ದಾರೆ. ಅವ್ರ ಪಾರ್ಟಿಯವರೊಂದೆಲ್ಲ ಇದನ್ನು ರೇಸ್ ಮಾಡಿದ್ದು BJP ಪಕ್ಷದವರು. ಇವತ್ತು ಅವತ್ತು ರಾಜಣ್ಣವರ ಬೆಂಬಲಕ್ಕೆ ನಿಂತಿದ್ದು BJP ಪಕ್ಷದವರು. ಇವತ್ತು ವಿಧಾನಸಭೆ ಅಂತ ಪವಿತ್ರ ದೇಗುಲದಲ್ಲಿ ನೀವು ನಾನು ದೂರು ಕೊಡ್ತೀನಿ ಹೋಮ್ ಮಿನಿಸ್ಟ್ರಿಗೆ ಅಂತ ಹೇಳಿ ಇವತ್ತು ದೂರು ಕೊಟ್ಟಿಲ್ಲ ಅಂದರೆ ಇವತ್ತು ನೀವು ದ್ರೋಹ ಮಾಡಿದಂಗೆ. ಇವತ್ತು ನೀವು ವಿಧಾನಸಭೆ ಅಂದರೆ ದೇಗುಲ, ಅಲ್ಲಿ ಏನು ಮಾತು ಕೊಟ್ಟಿರ್ತೀವಿ ಅದ್ರ ಪ್ರಕಾರ ನಡ್ಕೋಬೇಕು. ಅವತ್ತು ಮಾತು ಕೊಡುವಾಗ ನೀವು ಅದನ್ನೆಲ್ಲ ಆಲೋಚನೆ ಮಾಡಬೇಕಾಗಿತ್ತು. ಯಾವ್ಯಾವ ಒತ್ತಡ ಬರ್ತಾವೆ ಅಂತ ಹೇಳಿ ತಾವು ಆಲೋಚನೆ ಮಾಡಬೇಕಾಗಿತ್ತು. ಇಲ್ಲ ಸರ್, ಅವ್ರು ಸಚಿವರಾಗಿ ಅವ್ರದೇ ಸರ್ಕಾರ ಇದೆ, ಅವರೇ ತಮ್ಮ ಆತಂಕ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಸಚಿವರು ಮಾತ್ರ ಅಲ್ಲ, ಇದು ಬಹುಶಃ ಬೆಂಗಳೂರಿನಲ್ಲಿ ಇದು ಇವತ್ತು ಹೊರಗೆ ಬಂದಿರಬೇಕು ಹನಿ ಟ್ರ್ಯಾಪ್. ನಮ್ಮ ರಾಯಚೂರಿನಾಗ 25 ವರ್ಷದಿಂದಲೇ ಹನಿ ಟ್ರ್ಯಾಪ್ಗಳಾಗ್ಯಾವ. ನೀವು ಇನ್ನೂ ಗೊತ್ತಿದ್ದೋ ಇಲ್ಲ ನಿಮ್ಗೆ. ಹಂಗಾಗಿ ಇವೆಲ್ಲ ಬಹಳ ಇತಿಹಾಸ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಹೋಗಿ ಇವೆಲ್ಲ ಸುತ್ತಕೊಂಡು ರಾಯಚೂರಿಗೆ ಬರ್ತದೆ ಅನ್ಸೋದು ಒಂದೊಂದ್ಸರಿ. ಸರ್ ಮುಖ್ಯಮಂತ್ರಿಗಳೇ ಉಳಿಸಿಕೊಳ್ಳಿ. ಮಾಸಿಕ ಗೌರವಧನ 10,000 ಆದೇಶ ಈ ಕೂಡಲೇ ಹೊರಡಿಸಿ. ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ಸೇರಿ ಕನಿಷ್ಠ ರು 10,000ಗಳ ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಕೂಡಲೇ ಆದೇಶಿಸಬೇಕು ಮತ್ತು 2025-26ನೇ ಸಾಲಿನ ಬಜೆಟ್ನಲ್ಲಿ ಎಲ್ಲಾ ಯೋಜನಾ ಕಾರ್ಯಕರ್ತರಿಗೆ ರು 1,000 ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡುವಂತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ನೇತೃತ್ವದಲ್ಲಿ ಇದೇ ಜನವರಿ 7ರಿಂದ 10ರವರೆಗೆ ಆಶಾ ಕಾರ್ಯಕರ್ತರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿ ರು 15,000 ಗೌರವಧನಕ್ಕಾಗಿ ಆಗ್ರಹಿಸಿ ನಡೆಸಲಾಗಿದೆ. ಹೋರಾಟದಲ್ಲಿ ರಾಜ್ಯದ 40,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರು ಭಾಗವಹಿಸಿದರು. ಜನವರಿ 10ರಂದು ಆಶಾ ಕಾರ್ಯಕರ್ತರ ಬೇಡಿಕೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಏಪ್ರಿಲ್ 2025ರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ಸೇರಿ ಕನಿಷ್ಠ ರು 10,000ಗಳ ಗೌರವಧನವನ್ನು ನೀಡಲಾಗುವುದು. ರು 10,000 ಹೊರತುಪಡಿಸಿ ಕಾಂಪೋನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು. ಒಂದು ವೇಳೆ ಯಾರಿಗಾದರೂ ಕಾಂಪೋನೆಂಟ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹಧನ ಬಂದಿದ್ದಲ್ಲಿ ಅಂತಹ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣವನ್ನು ಪಾವತಿಸಿ ರು 10,000 ಗ್ಯಾರಂಟಿಯಾಗಿ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಿರ್ಧರಿಸಲಾಗಿತ್ತು. ಬೇಡಿಕೆಗಳು ತಾವು ಘೋಷಿಸಿದ ಭರವಸೆಯಂತೆ ಏಪ್ರಿಲ್ 25, 2025ರಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ 10,000ಗಳ ಗೌರವ ನೀಡಲಾಗುವುದು. 10,000 ಹೊರತುಪಡಿಸಿ ಕಾಂಪೊನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು. ಒಂದು ವೇಳೆ ಯಾರಿಗಾದರೂ ಕಾಂಪೊನೆಂಟ್ಸ್ಗಳಿಂದ ಕಡಿಮೆ ಮೊತ್ತದ ಪ್ರೋತ್ಸಾಹ ಧನ ಬಂದಿದ್ದಲ್ಲಿ ಅಂಥ ಆಶಾ ಕಾರ್ಯಕರ್ತರಿಗೆ ಸರ್ಕಾರವೇ ವ್ಯತ್ಯಾಸದ ಹಣ ಪಾವತಿಸಿ 10,000 ಗ್ಯಾರಂಟಿ ದೊರೆಯುವಂತೆ ಕ್ರಮ ಅದರಂತೆ ಕೂಡಲೇ ಆದೇಶಿಸಬೇಕು. ಎರಡನೇದು, ಆಯವ್ಯಯದಲ್ಲಿ ರಾಜ್ಯದ ಸುಮಾರು 2,50,000 ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ 1,000 ಹೆಚ್ಚಿಸಿದಂತೆ 42,000 ಆಶಾ ಕಾರ್ಯಕರ್ತರಿಗೆ 1,000 ಹೆಚ್ಚಿಸಿ ಇದೇ ಬಜೆಟ್ನಲ್ಲಿ ಸೇರಿಸಿ ಆದೇಶಿಸಬೇಕು. ಎರಡನೇ ಬೇಡಿಕೆ. ಮೂರನೇದು, ಕೂಡಲೇ ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಇಲಾಖೆಯಿಂದ ಸಂಘದ ಪದಾಧಿಕಾರಿಗಳಿಂದ ಸಭೆ ನಡೆಸಿ ಸುಗಮಕಾರರನ್ನು ಮತ್ತು 60 ವರ್ಷ ಆದ ಆಶಾ ಕಾರ್ಯಕರ್ತೆಯರನ್ನು ಕೆಲಸವನ್ನು ಕೊನೆಗಾಣಿಸಿರುವುದನ್ನು ಹಿಂತೆಗೆದುಕೊಂಡು ಇನ್ನುಳಿದ ಬಹುದಿನಗಳ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಧನ್ಯವಾದಗಳೊಂದಿಗೆ ಎಲ್ಲಾ ಜನತೆ ಕೂಡ ಈ ಮಹಿಳಾ ದಿನಾಚರಣೆ ಅಂದ್ರೆ ಏನು, ಮಹಿಳೆಯರಿಗಾಗಿ ನಾವು ಯಾಕೆ ಮಾಡಬೇಕು, ಸಂವಿಧಾನದಲ್ಲಿ ನಮಗೆ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘದಿಂದ ದಿನಾಂಕ 28ರಂದು ಮಹಿಳಾ ದಿನಾಚರಣೆ ಅಂಗವಾಗಿ
ಸಂವಿಧಾನ ಮತ್ತು ಮಹಿಳಾ ಸಮಾನತೆ ವಿಚಾರ ಸಂಕಿರಣ ದಿನಾಂಕ 28ರಂದು ಸಿರವಾರದಲ್ಲಿ ನಡೆಸಲಾಗುತ್ತದೆ ಎಂದು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯರಾಣಿ ಸಿರವಾರ್ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಉದ್ದೇಶಿತ ವಿಚಾರಗೋಷ್ಠಿ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆಸಲಾಗುತ್ತದೆ. ಸಂವಿಧಾನ ಮತ್ತು ಮಹಿಳಾ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಚಾರಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು, ಶಾಸಕರಾದ ಅಂಪಯ್ಯ ಸಾಹುಕಾರ, ಮಾಜಿ ಶಾಸಕರಾದ ಕೆ. ಶಿವನಗೌಡ ನಾಯಕ್ ಮತ್ತು ರಾಜ ವೆಂಕಟಪ್ಪ ನಾಯಕ್ ಅವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಜ್ಯೋತಿ ಕೆಪಿಸಿಸಿ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್ ಅವರು ನಡೆಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿರ್ಮಲಾ ಬೆಣ್ಣೆ, ರೇಣುಕಾ ಸಿರವಾರ್ ಸೇರಿದಂತೆ ಅನೇಕರು ಆಗಮಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕ ಮಹಿಳೆಯರಿಗೆ ಸನ್ಮಾನಿಸಿದ ಗೌರವಿಸಲಾಗುತ್ತದೆ ಎಂದು ಹೇಳಿದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳಾ ವಿಚಾರ ಸಂಕಿರಣ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭದ ವಿಚಾರವಾಗಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಸುಮಾರು ವರ್ಷಗಳಿಂದಲೂ ಕಾಲದಿಂದಲೂ ಮಹಿಳೆಯರು ಗಂಡಿನ ಕಪಿಮುಷ್ಟಿಯಲ್ಲಿ ಹಾಗೂ ಗಂಡಾಳಿಕೆಯ ಬಂಧನದಲ್ಲಿ ಬಂದಿಯಾಗಿ ಇಂದು ಸ್ವತಂತ್ರವಾಗಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡಿನಷ್ಟೇ ಸರಿಸಮನಾಗಿ ನಿಲ್ಲಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮದಿಂದ ಹಾಗೂ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರ ಒಂದು ತ್ಯಾಗದ ಫಲದಿಂದ ಇಂದು ಮಹಿಳೆಯರು ಚರಿತ್ರೆಯಲ್ಲಿ ಹೆಸರು ಗಿಟ್ಟಿಸಿಕೊಳ್ಳಲು ಕಾರಣವಾಗಿದೆ. ಹೆಣ್ಣು ಕೇವಲ ಭೋಗದ ವಸ್ತುವಾಗಿ 4 ಗೋಡೆಯ ಮಧ್ಯದಲ್ಲಿ ಜೀವನವನ್ನು ಸವಿಸಬೇಕಾದ ಸಂದರ್ಭವನ್ನು ತಪ್ಪಿಸಿ ಇಂದು ಸರ್ವ ಕ್ಷೇತ್ರದಲ್ಲಿ ಹೆಣ್ಣು ಪುರುಷನಷ್ಟೇ ಸಮಾನ ಅವಕಾಶಗಳನ್ನು ಪಡೆದುಕೊಳ್ಳಲು ಭಾರತದ ಸಂವಿಧಾನವು ನೀಡಿದಂಥ ಹಕ್ಕುಗಳೇ ಕಾರಣಗಳಾಗಿವೆ. ಹಾಗಾಗಿ ಸಂವಿಧಾನವೇ ಮಹಿಳೆಯರನ್ನು ವಿಮೋಚನೆಯಿಂದ ಮುಕ್ತರನ್ನಾಗಿ ಮಾಡಿ ಸಮಾನತೆಯನ್ನು ಕಲ್ಪಿಸಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಿತಿಯು, ನಮ್ಮ ವಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆಯು ರಾಜ್ಯಾದ್ಯಂತ ಸಂಚರಿಸುತ್ತಾ ರಾಜ್ಯದ ಯಾವುದೇ ಮೂಲೆಯಲ್ಲಿ ಮಹಿಳೆಯರ ಮೇಲೆ, ಅಪ್ರಾಪ್ತ ಬಾಲಕಿಯರ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ, ಯುವಕರ ಮೇಲೆ ನಡೆಯುತ್ತಕ್ಕಂಥ ದೌರ್ಜನ್ಯ, ಕೊಲೆ, ಅತ್ಯಾಚಾರ, ಅನ್ಯಾಯ, ಅನಾಚಾರದಂಥ ಕ್ರೌರ್ಯಗಳನ್ನು ವಿರುದ್ಧ ಹೋರಾಡಿ ನೊಂದವರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ನಮ್ಮ MMS ಮಹಿಳಾ ಹೋರಾಟ ಸಮಿತಿ ಶ್ರಮಿಸ್ತಾ ಇದೆ. ಹಾಗೂ ಮಹಿಳೆಯರನ್ನು ಗುಲಾಮಗಿರಿಯಿಂದ ಮುಕ್ತರನ್ನು ಮಾಡಲು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಲವಾರು ಹೋರಾಟಗಳ ಮುಖಾಂತರ, ಕಾರ್ಯಕ್ರಮಗಳ ಮುಖೇನ ನಮ್ಮ ಸಂಘಟನೆಯು ಸಾಕಷ್ಟು ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಮಹಿಳಾ ನಡೆ ಸಂವಿಧಾನದ ಕಡೆ ಹಾಗೂ ಸಂವಿಧಾನ ಮತ್ತು ಸಮಾನತೆಯಲ್ಲಿ ಮಹಿಳೆ ಎಷ್ಟು ಸಬಲಳು, ಆಕೆಯ ಪಾತ್ರ ಎಷ್ಟರ ಮಟ್ಟಿಗೆ ಅಂತಕ್ಕಂಥ ವಿಚಾರವನ್ನಿಟ್ಟುಕೊಂಡು ಅದರ ಒಂದು ಜಾಗೃತಿ ಕಾರ್ಯಕ್ರಮವನ್ನಿಟ್ಟುಕೊಂಡು ಈ ವರ್ಷ ಮಾರ್ಚ್ 28ರಂದು ಚುಕ್ಕಿ ಕಲ್ಯಾಣ ಮಂಟಪ